ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಆಂಟಿ ಮನೇಲಿ ಸ್ವಲ್ಪ ತಿಂಡಿ ಸಾಮಾನೆಲ್ಲ ಮಾಡೋದಿದೆ, ಬಾ ಅಂತ ಹೇಳಿದ್ರು. ಯಾವಾಗಲೂ ಕರೆದಿರಲಿಲ್ಲ, ಯಾಕಂದರೆ ನಾನು ಕೂಡ ಕೆಲಸ ಮಾಡ್ತಾಯಿದ್ನಲ್ಲ, ಹಾಗಾಗಿ ಯಾವತ್ತೂ ಕರೆದಿರಲಿಲ್ಲ. ಇನ್ನು ಇವಾಗ ನಾನು ಸ್ವಲ್ಪ ಮನೇಲೇ ಇರೋದ್ರಿಂದ ಬರ್ತೀಯ ಅಂತ ಕೇಳಿದರು. ನೀನು ಬಂದರೆ ಸ್ವಲ್ಪ ತಿಂಡಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ. ನನಗೇನು ಮಾಡೋಕ್ಕೆ ಬರೋಲ್ಲ ಅಷ್ಟಾಗಿ, ನನಗೆ ತಿಂಡಿ ಸಾಮಾನಲ್ಲೆಲ್ಲ. ಆದರೆ ಹೇಳ್ಕೊಟ್ರೆ ಮಾಡ್ತೀನಿ. ಸರಿ ಆಯ್ತು ಆಂಟಿ ಬರ್ತೀನಿ ಅಂತ ಹೇಳಿದ್ದೆ. ನಮ್ಮ ಮನೆಯವ್ರಿಗೂ ಹೇಳಿದೆ ಆಂಟಿ ಕರಿತಿದ್ದಾರೆ ಅಂತ. ಸರಿ ಆಯಿತು ಹೋಗು ಅಂತ ಹೇಳಿದ್ರು. ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಲ್ಲೂ ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನಂತಂದರೆ ಅವ್ರ ಕಡೆ, ನಮ್ಮ ಕಡೆ ಎಲ್ಲ ಮಹಾಲಯ ಅಮಾವಾಸ್ಯೆಯಲ್ಲಿ ಎಡೆ ಇಡ್ತಾರಲ್ಲ, ಆ ಥರ ಅವ್ರ ಕಡೆ ಎಲ್ಲನೂ ಈ ಏಕಾದಶಿಲಿ ಎಡೆ ಇಡ್ತಾರಂತೆ. ಅವಾಗೂ ಎಡೆ ಇಡ್ತಾರೆ, ಇವಾಗೂ ಕೂಡ ಇಡ್ತಾರೆ. ಇವಾಗ ಸ್ವೀಟು ಅದಕ್ಕೆ ಕರೆದಿದ್ದಾರೆ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಅಲ್ಲೇ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡು ಸಾಕಲ್ಲ? ಹಾಂ ಸಾಕು. ಓಂಕಾಳು ಒಂದು ಸ್ವಲ್ಪ ಇದು ಡೈಜೆಷನ್ ಆಗುತ್ತೆ ಅಂತ ಅಲ್ಲ ಆಂಟಿ? ಚೆನ್ನಾಗೂ ಬರುತ್ತೆ ಅಂತ. ಜೀರಿಗೆ ಬದಲು ಇದನ್ನು ಹಾಕಿದ್ರೆ. ನೀನು ಜೀರಿಗೆನೂ ಹಾಕಿದೆಯಲ್ವಾ? ಅಲ್ಲ, ಜೀರಿಗೆ ಇಲ್ಲ ಅಂದರೆ ಇದೊಂದು ಹಾಕಿದ್ರು ಸಾಕು. ಜೀರಿಗೆ ಹಾಕಿದ್ರು ಇದು ಹಾಕಿದ್ರೆ ಜೀರ್ಣ. ಮತ್ತೆ ಬಾಟ್ಲು ಕೊಡಿಯಕ್ಕೆ ಏನಮ್ಮ ಅಕ್ಕಿ ಇಟ್ಟಾಕ ಬಾಟ್ಲು ಬೇಕಪ್ಪ. ಬಿಸಿ ಇದೆ ಆಂಟಿ. ಈಗ ಮೀನು ಮಾಡಿಸ್ಕೊಂಬಂದ ನಟುನ. ಬಿಸಿ ಐತೆ. ಅದು ಏನೋ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀರಾ. ನಮ್ಮನ್ನು ನಾನು ಎಲ್ಲೂ ನೋಡಿಲ್ಲ ಈ ಥರ ಮಾಡೋದನ್ನ. ನಾನು ನೋಡಿರೋದು ಹೇಗೆ ಅಂದರೆ, ಏನೋ ಅಕ್ಕಿ ಹಿಟ್ಟೇನೇನೋ ಹಾಕಿ ಮಾಡ್ತಾರೆ. ಅಕ್ಕಿ ಹಸಿಟ್ಟು ಎಲ್ಲ ಹಾಕಿ ಒಂದ್ಸಲ ಬೇಯಿಸ್ಬಿಡ್ತಾರೆ. ಸಾಕಲ್ವಾ? ಇನ್ನು ಹಾಕ್ಲಾ? ಇದನ್ನು ಹಾಕ್ಬೇಕಲ್ಲ? ಒಂದು ತಟ್ಟೆಗೆ ಹಾಕೋದು, ಬಿಸಿಗೆ ಗೊತ್ತಿಲ್ಲ ಆಂಟಿ. ಇದನ್ನ ಡೈರೆಕ್ಟ್ ಹಿಂಗೆ ಹಾಕೋಬೇಕಾ ಇಲ್ಲ ತಟ್ಟೆಲ್ಲ ಆರಿಸ್ಕೊಂಡು ಹಾಕೋಬೇಕಾ? ಬಿಸಿ ಅದೇ ಅಂತವ್ರೆ. ಹೌದಾ? ಸುಡುತ್ತೆ ಅಂಟ್ ಕೈ. ಪುಡಿಪಿಲ್ವಾ? ನನ್ನ ಕೈ ಬೇರೆ ಸುಟ್ಟಾಕೊಂಬಿಟ್ಟಿದ್ದೀನಿ. ಹಾಕ್ಬಿಡ, ಇರು ಹಾಕ್ಬಿಡ. ಅಕ್ಕಿ ಹಿಟ್ಟು ಹಾಕಿನ್ನ ಬಿಸಿ ಅಕ್ಕಿ ಆಂಟಿ ನಾವು ನೋಡಿರೋದು ಅಕ್ಕಿಗೆ ಕಳ್ಳ ಹುರ್ಗಡ್ಲ, ಹೌದು, ಮೆಣಸಿನ್ಕಾಯಿ, ಕಳ್ಳೆಪಪ್ಪು. ಹೌದು, ಎಲ್ಲ ಹಾಕಿ ಬಿಡಿಸ್ಬಿಟ್ಟು. ಹೌದಂಟಿ. ನೀನು ಖಾರಕ್ಕೆ ಏನೂ ಹಾಕ್ಲೇ ಇಲ್ಲ? ಅಕ್ಕ ಖಾರಕ್ಕೆ ಚಿಲ್ಲಿ ಪುಡಿ ಏನು ಹಾಕ್ಲಿಲ್ಲ? ಹಾಕಲ್ಲ? ಹಾಕ್ತೀಯಾ? ನಾನೇಗೆ ಹಾಕ್ತಿದ್ದು. ಇದೇನು ಬೇಡ, ವೈಟ್ ಚಕ್ಲಿ ಒಂದು ಸ್ವಲ್ಪ ಮಾಡ್ಬೋದಿತ್ತು. ಖಾರ ಇಲ್ಲಾಂದ್ರೆ ಚೆನ್ನಾಗಿರುತ್ತೆ ಆಂಟಿ. ಅದು ಕಲಿಸು ನೀನು. ಅವ್ರು ಹೇಳಿದಂಗೆ ನಮ್ಮ ಲಕ್ಷ್ಮಮ್ಮ. ಒಟ್ನಲ್ಲಿ ನೀನು ಇದನ್ನ ಮಾಡಿಲ್ಲ, ಯಾರೋ ಹೇಳಿನ ಕೇಳಿ ಮಾಡ್ತಾ ಇದೀಯಾ? ಇಲ್ಲ, ನಾನು ತಿಂದಿರೋರೇ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ದೀನಿ. ನಾನು ಮುಂಚೆ ಬೇಕಾಗಿತ್ತು ಪಾತ್ರೆ. ಇದ್ರ ಮುಚ್ಚಳ ಕೊಡ್ಲಾ? ನಾನು ಇಲ್ಲಾಂದ್ರೆ ನಿನ್ನೆ ಕರಿತಿದ್ದೀಗ ನೋಡ್ದೆ, ಫೋನ್ ಮಾಡ್ದೆ. ಯಾರೋ ಅವರು ನಮ್ದು ಇಸ್ಕೊಂಡಿದ್ರು, ಕರೆಸಿಲ್ಲ. ಸರಿ ನೀನು ಏನೋ ಅಷ್ಟು ಆಸೆಯಿಂದ ಬತ್ತಿನ ಕಡಕ ಫೋನ್ ಮಾಡಿ ಬರ್ದೆ ಹೋದ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಹೇಳಿದ್ರು ಇಷ್ಟೇ, ಹಿಂಗ್ ಬರುತ್ತೆ ಚೆನ್ನಮ್ಮ, ಚೆನ್ನಾಗಿ ಒತ್ಕೊಂಡು ಮಾಡು ಅಷ್ಟೇ ಅಂದ್ರು. ಎಲ್ಲ ಒಂದೇ ತರ ಇರ್ತಾರ ಆಂಟಿ. ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಬಂದು ಮಾಡ್ಕೊಡೋರು ಇರ್ತಾರೆ. ಬಂದು ತೊಳ್ಕೊಟ್ರು. ಇಲ್ಲ, ನಾವು ಅಕ್ಕಿ ಹಿಟ್ಟು ಕಲ್ಸಿದ್ರೆ ಅದು ಒಂಥರ ಎಷ್ಟು ಇದಕ್ಕೆ ಕಲ್ಸಿದ್ರೆ ಅದನ್ನ ಈ ಚೆನ್ನಾಗೈತೆ ಕಣಂಟಿ. ಚೆನ್ನಾಗಿ ಒಂಥರ ನಿಪ್ಪಟ್ಟು ಚೆನ್ನಾಗಿ ಬರ್ತೈತೆ. ತಟ್ಟೋರ್ಗು ಈಸಿ, ಖುಷಿಯಾಗಿ ಮಾಡ್ತಾರೆ. ಒಂಥರ ಮುದ್ದೆ ನಮ್ಗೆ ಎಷ್ಟು ಚೆನ್ನಾಗಿ ಮುದ್ದೆ ಅಂತ ಆಸೆ ಇಲ್ಲಲ್ವಾ? ಹೌದು. ಇಲ್ಲ, ಒಂದೊಂದ್ಸಲ ಮುದ್ದೆ ಚೆನ್ನಾಗಿಲ್ಲ ಅಂದ್ರೆ ಹೊಂಟಿಸ್ತದಲ್ಲ ಅಂತ ಅಂತೀವಿ. ಕರೆಕ್ಟ್ ಅಲ್ವಾ? ಇದು
ಎಷ್ಟು ಚೆನ್ನಾಗಿ ಮಾಡಿದ್ರು ಇರುವೆ. ಬೇಡ ಒಲೆ ಎತ್ಕೊ. ಫ್ರೆಂಡ್ಸ್, ಇನ್ನು ನಾನು ಬರೋ ಅಷ್ಟರಲ್ಲಿ ಆಂಟಿ ಎಲ್ಲ ಅರ್ಧಂಬರ್ಧ ರೆಸಿಪಿ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈ ಒಂದು ಚಕ್ಲಿ ಮಾಡೋದಕ್ಕೆ ಅವರು ಹೆಸರುಬೇಳೆ ಜೊತೆಗೆ ಉದ್ದಿನಬೇಳೆನ ಎಲ್ಲ ಬೇಯಿಸಿ ರುಬ್ಬಿ ಹಾಕಿದರು. ಅದಕ್ಕೆ ನಾನು ನೆಕ್ಸ್ಟ್ ಯಾವಾಗಾದರೂ ಮನೇಲಿ ಮಾಡುವಂಥ ಆಂಟಿನೂ ಹೇಳ್ತಾ ಇದ್ದಾರೆ, ಬರ್ತೀನಿ ತೋರಿಸ್ಕೊಡ್ತೀನಿ ಅಂತ. ನಾನು ನಮ್ಮ ಮನೇಲಿ ಮಾಡಿದಾಗ ಖಂಡಿತ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನಿಪ್ಪಟ್ಟು ಅಷ್ಟೇ ನಾನು ಸುಮ್ಮನೆ ತಟ್ಟಿದ್ದು, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಅಷ್ಟೇ ಸಾಫ್ಟಾಗಿ ಕೂಡ ಇತ್ತು. ಮಕ್ಕಳು ಕೊಟ್ಟರು ತಟ್ಕೊಟ್ಬಿಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಹಿಟ್ಟು ಕೂಡ ಅಷ್ಟೇ, ಇವರು ಆಂಟಿ ಫ್ರೆಂಡು ಪಾಪ ಬಂದು ಕೆಲಸ ಮಾಡಿಕೊಂಡು ಬಂದು ಎಷ್ಟು ಹೆಲ್ಪ್ ಮಾಡ್ತಾಯಿದ್ದಾರೆ. ಅದೇ ಹೆಲ್ಪ್ ಮಾಡೋ ಮನಸ್ಥಿತಿ ಇರಬೇಕು, ಮತ್ತು ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು. ನಮ್ಮ ಒಂದು ಕಷ್ಟದ ಪರಿಸ್ಥಿತಿಗೆ ಬಂದು ಹೆಲ್ಪ್ ಮಾಡ್ತಾರಲ್ಲ, ಅವ್ರನ್ನ ಯಾವತ್ತೂ ಮರಿಬಾರ್ದು. ನನ್ನ ಮಗಳು ಮೆಚೂರ್ಡ್ ಆದಾಗ ನಾನು ಕೇಳ್ದಿರೇ ಅವರೇ ಬಂದು ಇಟ್ಕೊಂಡಿರೋ ಹತ್ರ ಅಂದ್ಬಿಟ್ಟು ನನಗೆ 5,000 ರೂಪಾಯಿ ಕೊಟ್ಟಿದ್ರು. ಅದನ್ನು ಕೂಡ ಅಷ್ಟೇ ನಾನು ಇದುವರೆಗೂ ಮರೀಲಿಲ್ಲ. ಆ ಥರ ಆಂಟಿ ಅಷ್ಟು ಏನೇನೋ ಕೇಳಿದರೆ ಯಾವತ್ತೂ ಇಲ್ಲ ಅನ್ನಲ್ಲ, ಹೆಲ್ಪ್ ಮಾಡ್ತಾರೆ. ಅವ್ರ ಹತ್ರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಂಗಾಗಿ ಈಗ ಫಸ್ಟ್ ಟೈಮ್ ನಾನು ಈ ಥರ ಕರೆದಿರೋದು, ಹಾಗಾಗಿ ಬಂದಿದ್ದೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಮಾಡಬೇಕಾದ್ರೆ ಮಿಸ್ಸಾಗಿ ಇವ್ರ ಜೊತೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ರಲ್ಲ, ಅವ್ರದ್ದು ಫೋನು ಮೆಸೇಜ್ ಬರ್ತಾನೆ ಇತ್ತು. ಸರಿ ನೋಡು ಅಂದರು, ನೋಡಿದೆ. ಮತ್ತು ಅಲ್ಲೇ ಇಟ್ಟೆ, ಈ ಪಕ್ಕ ಒಂದು ಟೇಬಲ್ ಇತ್ತು ಅಲ್ಲಿ. ಅದು ಹೆಂಗೆ ಇಟ್ಟೆ ಗೊತ್ತಿಲ್ಲ, ಸಡನ್ನಾಗಿ ಸ್ಲಿಪ್ಪಾಗಿ ಬಾಣಲಿ ಒಳಗೆ ಬಿದ್ದೋಯ್ತು ಫೋನು. ನಿಜ ಬಿದ್ದೋಯ್ತು. ಆಂಟಿ ಅಂತ ಅಂದ್ಬಿಟ್ಟು ಶಾಕ್ ಆಗೋದೆ. ಆಮೇಲೆ ಆಂಟಿ ಫಸ್ಟ್ ತೆಗಿ ಅಂದರು. ಇದೇ ಒಂದು ಜಾಲರಿಲಿ ಬೇಗ ತೆಗೆದು ಅದು ಫೋನೆಲ್ಲ ಓಪನ್ ಮಾಡಿ ಮತ್ತೆ ಎಲ್ಲ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರೆಸಿ ಎಲ್ಲ ಇದು ಮಾಡಿದೆ. ಏನು ಅಷ್ಟೇನು ಇದಾಗಲಿಲ್ಲ, ವರ್ಕ್ ಆಗ್ತಾಯಿತ್ತು. ಪಾಪ ನನಗೆ ಎಷ್ಟು ಬೇಜಾರಾಗೋಯಿತು ಗೊತ್ತಾ. ಪಾಪ ಆಂಟಿನೂ ಏನೊಂದಿಲ್ಲ, ನೋಡ್ಕೋ ಇದೆಯಾ ಅಂತ ಅಷ್ಟೇ ಅಂದರು. ಇನ್ನು ಬೇರೆಯವರಾಗಿದ್ದರೆ ಇನ್ನೇನೇನೋ ಇದು ಮಾಡ್ತಿದ್ರೋ ಗೊತ್ತಿಲ್ಲ. ಅಷ್ಟೇ ಈ ಥರ ಆಯಿತು. ಫೋನ್ ಕೂಡ ಏನಾಗಲಿಲ್ಲ, ಡೈರೆಕ್ಟ್ ಬಿಸಿ ಎಣ್ಣೆಗೆ ಬಿದ್ದೋಯ್ತು. ಆಂಟಿ ಅದೇ ಅಂತಾಯಿದ್ರು, ಮಕ್ಕಳು ಗಿಕ್ಕಕ್ಕೆ ಎಕ್ಕರಿಸ್ಕೊಂಬಿಟ್ಟಿದ್ರೆ ಏನು ಮಾಡಬೇಕಿತ್ತು ಅಂತ. ಸ್ಲಿಪ್ಪಾಗಿ ಬಿದ್ದೋಯ್ತು ಹಂಗೇನೆ. ನಾನು ನೋಡ್ಕೊಂಡೇ ಇಲ್ಲ, ಅದು ಹೆಂಗಿಟ್ಟೆ ಅಂತಲೇ ಗೊತ್ತಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹಾಗೆಯೇ ನನಗೆ ಒಂದು 5-6 ಚಕ್ಲಿ ಅಷ್ಟೇ ಹಾಕಿ ನಾನು ಬೇಯಿಸ್ತಾ ಇದ್ದೆ. ಇವಾಗ ನಾವಿಲ್ಲಿ 20 ಚಕ್ಲಿ ಹಾಕಿದ್ದೀವಿ. ಒಂದಷ್ಟು ಟೆಕ್ನಿಕ್ಸ್ ಇರುತ್ತೆ ಏನೇ ಒಂದು ಅಡುಗೆ ಮಾಡಬೇಕಾದ್ರೂ. ಆಂಟಿ ಒಂದಷ್ಟು ಹೇಳಿದ್ರು ನೋಡಿ, ಆ ಮೆಥಡ್ ಫಾಲೋ ಮಾಡಿದ್ರೆ ಒಂದೇ ಟೈಮ್ಗೆ 20 ಚಕ್ಲಿ ನಾವು ಬೇಯಿಸಿರೋದು ತುಂಬ ಚೆನ್ನಾಗಿ ಬಂತು. ಒಂಚೂರು ಕಿತ್ತೋಗಲಿಲ್ಲ. 20 ಚಕ್ಲಿ ಒಟ್ಟಿಗೆ ಬೆಂದಿದೆ. ನಾನು ಕೌಂಟ್ ಮಾಡಿನೇ ಹಾಕ್ತೆ. ಆಂಟಿ 20 ಆಗುತ್ತಾ ಆಂಟಿ ಅಂದೆ. ಜಾಸ್ತಿನೇ ಆಗುತ್ತೆ ಹಾಕು ನೀನು ಅಂದರು. ನಾನು ಕೌಂಟ್ ಮಾಡಿನೇ ಹಾಕ್ತೆ. ಈ ಥರ ಮಾಡಿದೆ. ಸುಮಾರು ನಾನು ಕಲ್ತ್ಕೊಂಡಂಗೆ ಆಯಿತು. ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.